ಗುರಿ ದಾರಿ, ಗುರಿ ದಾರಿ ದಿಕ್ಕು, ಇದೆಲ್ಲ ಭಗವಂತ ಅಂದ್ಬಿಡ್ತೀವಿ ಬಾಯಿನಲ್ಲಿ. ಅವನೇ ದಿಕ್ಕು, ಅವನೇ ದಾರಿ, ಅವನೇ ಗುರಿ ಹೇಳೋದು ಬಹಳ ಸುಲಭ. ಗುರುನೇ ಗುರಿ, ಗುರುನೇ ದಾರಿ, ಗುರುನೇ ದಿಕ್ಕು, ಗುರುನೇ ಬೆಳಕು, ಇದೆಲ್ಲನೂ ಹೇಳುವಾಗ ನಾವು ಸ್ವಲ್ಪ ಆಳಾಗಿ ಹೋದರೆ ಗೊತ್ತಾಗತ್ತೆ ನಾವು ನಮ್ಮ ಗುರಿ ಯಾವುದು, ನಮ್ಮ ಜೀವನದಲ್ಲಿ ಏನೋ ಆಗಬೇಕು, ಇದಾಗಬೇಕು, 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 ಡಾಕ್ಟರ್ ಆಗಬೇಕು, ಇಂಜಿನಿಯರ್, ಮನೆ ಮಾಡಿ, ಇನ್ನೂ ಏನೇನೇನೇನೋ ಗುರಿಗಳು. ಇಟ್ಸ್ ಅ ಲಾಜಿಕಲ್ ಫಿಕ್ಸಿಂಗ್. ಇದು ನಮ್ಮ ಡೆಸ್ಟಿನೇಷನ್ ಏನು, ನಮ್ಮ ಗುರಿ ಏನು, ಗೋಲ್ ಏನು, ಲಾಜಿಕಲಿ ವಿ ಡಿಸ್ಕಸ್, ಅನಲೈಸ್, ಹೊರಗಡೆ ಬೆನಿಫಿಟ್ ಎಲ್ಲ ನೋಡಿಕೊಂಡು ಒಂದು ಗುರಿನ ಫಿಕ್ಸ್ ಮಾಡ್ಕೋತೀವಿ. ಅದು ಲಾಜಿಕಲ್ ಫಿಕ್ಸಿಂಗ್. ಓಕೆ, ಬುದ್ಧಿ ಇದೆ, ಆದರೆ ಸ್ವಲ್ಪ ವಿವೇಕ ಯೂಸ್ ಮಾಡಿದಾಗ ಆ ಫಿಕ್ಸ್ ಮನಸ್ಸನ್ನು ಬಳಸ್ಕೋಬಹುದು. ನಿನಗೇನು ಬೇಕೋ ನೋಡಿಕೊಂಡು ಪ್ರಪಂಚದಲ್ಲಿ ಏನು ಸಿಗತ್ತೋ ಗುರಿನ ಇಡೋದಕ್ಕೆ ಮನಸ್ಸನ್ನ ಬಳಸ್ಕೋಬಹುದು, ತಪ್ಪಿಲ್ಲ, ವಿವೇಕದಲ್ಲಿ ಬಳಸ್ಕೋಬಹುದು. ಆದರೆ ಯಾವುದು ಡೆಸ್ಟಿನೇಷನ್ನ ಫಿಕ್ಸ್ ಮಾಡುತ್ತೋ ಮನಸ್ಸು ಅನ್ನೋದು ಅದು ಪೆರಿಫೆರಿ. ಅದು ಯಾವತ್ತೂ ನಿಮಗೆ ಸರಿಯಾದ ಡೈರೆಕ್ಷನ್ ಕೊಡೋದಿಲ್ಲ. ಎಲ್ಲರಿಗೂ ಗುರಿ ಇದೆ, ಜೀವನದಲ್ಲಿ ಗುರಿ ಇಲ್ಲದೆ ಇರೋರು ಇಲ್ವೇ ಇಲ್ಲ. ಎಲ್ಲರಿಗೂ ಕೂಡ ನಾನು ಇದು ಮಾಡಬೇಕು ಅಂತಲೇ ಜೀವನ ನಂದು, ಇದು ಸಾಧಿಸ್ಬೇಕು, ಇದು ಮಾಡಿ ತೋರಿಸ್ಬೇಕು, ಇದನ್ನ ಪ್ರೂವ್ ಮಾಡ್ಬೇಕು, ಯಾರಿಗಿಲ್ಲ, ಎಲ್ರಿಗೂ ಇದೆ ಇದು ಮಾಡಬೇಕು ಅಂತ. ಆದರೆ ರೈಟ್ ಡೈರೆಕ್ಷನ್ ಟು ದಟ್ ಡೆಸ್ಟಿನೇಷನ್ ಅದು ನಿನ್ನ ಮೈಂಡ್ ಫಿಕ್ಸ್ ಮಾಡಲ್ಲ. ಯಾವ ಮೈಂಡು ಇದು ಡೆಸ್ಟಿನೇಷನ್ ಫಿಕ್ಸ್ ಮಾಡ್ತೋ, ಗುರಿ ಫಿಕ್ಸ್ ಮಾಡ್ತೋ, ಆ ಮನಸ್ಸಿಗೆ ದಿಕ್ಕನ್ನ ಫಿಕ್ಸ್ ಮಾಡಕ್ ಗೊತ್ತಿಲ್ಲ. ದಿಕ್ಕು ಕಂಡ ಮೇಲೆ ದಾರಿ, ದಿಕ್ಕು ತೋರ್ಸೋನು ಯಾರು? ಅದಕ್ಕೆ ಹೇಳ್ತೀವಿ ಒಂದೊಂದ್ಸತಿ ದಿಕ್ಕು ತಪ್ಪೋಯ್ತು ಅಂತ, ದಿಕ್ಕೆಟ್ಟವರು ಅಂತ, ಅವನೇ ದಿಕ್ಕು ಅಂತ ಹೇಳ್ತೀವಿ. ಆ ದಿಕ್ಕೇನು, ದ ಡೈರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಆ ಡೈರೆಕ್ಷನ್ನ ನಾವು ಪ್ಲಾನ್ ಮಾಡೋಕ್ಕಾಗಲ್ಲ, ಪ್ಲಾನ್ ಮಾಡಿ ಫಿಕ್ಸ್ ಮಾಡೋಕ್ಕಾಗಲ್ಲ, ಅದು ಲಾಜಿಕಲ್ ಆಗಿ. ಆದರೆ ನಾವು ಅದನ್ನ ಪಡ್ಕೊಳ್ಬೇಕು. ಯು ಹ್ಯಾವ್ ಟು ಅರ್ನ್ ದಿ ಡೈರೆಕ್ಷನ್, ಯು ಹ್ಯಾವ್ ಟು ಅರ್ನ್ ದಿ ಡೈರೆಕ್ಷನ್. ಆವಾಗ ನಮಗೆ ನಿಜವಾದ ದಿಕ್ಕು ನಾವು ಪಡ್ಕೊಳ್ಳೋಕೆ ಶುರು ಮಾಡಿ. ಹೇಗೆ ಪಡ್ಕೊಳ್ಳೋದು? ಬದುಕಿ ಪಡ್ಕೋ, ಲಿವ್ ಲೈಫ್ ಟೋಟಲಿ ಟು ಅರ್ನ್ ದಿ ಡೈರೆಕ್ಷನ್. ಆ ಡೈರೆಕ್ಷನ್ ಅನ್ನೋದು ಯಾವತ್ತೋ ಮ್ಯಾಪಲ್ಲಿ ಕಾಣೋದಲ್ಲ. ನೀನು ಈಗ ಯಾವಾಗ ಹೆಜ್ಜೆ ಇಡ್ತೀಯಾ, ಯಾವ ದಿಕ್ಕಲ್ಲಿ ಹೆಜ್ಜೆ ಇಡ್ತೀಯಾ, ಯಾವ ಕಡೆ ತಿರುಗಿ ನೀನು ಹೆಜ್ಜೆ ಇಡ್ತೀಯಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಡೈರೆಕ್ಷನ್ಗೆ. ನೀನು ನಿಂತಿರೋ ದಿಕ್ಕು, ನೀನು ಆ ಕಡೆ ತಿರ್ಕೊಂಡು ಈ ಕಡೆ ದಿಕ್ಕಲ್ಲಿ ಕಾಲಿಡಕ್ಕಾಗಲ್ಲ. ನೀವು ಯಾವ ಕಡೆ ನಿಂತಿದೀಯಾ, ಯಾವ ಕಡೆ ತಿರುಗಿದೀಯಾ, ಕರೆಕ್ಟಾಗಿ ತಿರುಗಿದೀಯಾ, ಅಲ್ಲಿ ಕಾಲಿಡಬೇಕಲ್ವಾ. ಆ ತಿರುಗೋದು, ಆ ತಿರುಚೋದು, ನಿನ್ನ ಜೀವನದಲ್ಲಿ ಆ ಟರ್ನ್ ಇದೆಯಲ್ಲ, ಅದು ಒಳಗಿಂದನೇ ಬರಬೇಕು. ಆ ಟರ್ನ್ ಎಲ್ಲಿದೆ ಅಂದರೆ ಲಿವಿಂಗ್ ಪ್ರೆಸೆಂಟ್ ಮೂಮೆಂಟ್. ಪ್ರೆಸೆಂಟ್ ಮೂಮೆಂಟ್ ಇಸ್ ಎ ಟೈಮ್ಲೆಸ್ ಡೈಮೆನ್ಷನ್. ಆ ಪ್ರೆಸೆಂಟ್ ಮೂಮೆಂಟಲ್ಲಿ ತಾಜಾ ಜ್ಞಾನ, ಅದು ಫ್ರೆಶ್ ನಾಲೆಡ್ಜ್ ಇದೆ. ಅಲ್ಲಿ ನಿನಗೆ ನಿಜವಾದ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ, ಒಳಗೆ ಹೋಗೋಕ್ಕೆ ಸಿಗುತ್ತೆ, ನಿನಗೆ ದಿಕ್ಕು ಕಾಣಿಸುತ್ತೆ, ಕರೆಕ್ಟಾಗಿ ದಿಕ್ಕು ಕಾಣುತ್ತೆ, ಹೆಜ್ಜೆ ಇಡಕ್ಕೆ ನಿನಗೆ ಕ್ಲಾರಿಟಿ ಇರುತ್ತೆ, ನಿನ್ ಬೆಳಕಿರುತ್ತೆ, ಎಲ್ಲ ಇರುತ್ತೆ. ಡೈರೆಕ್ಷನ್ ಡಿಸೈಡ್ ಮಾಡೋದು, ಅದನ್ನು ಪಡ್ಕೊಳ್ಳೋದು, ಕರೆಕ್ಟ್ ಡೈರೆಕ್ಷನ್ನ ನಾವು ಬಂದ ತಕ್ಷಣ ನಮಗೆ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ. ನಾವು ಹೋಗ್ತಾ ಇರೋದು ದಿಕ್ಕು ಸರಿಯಾಗಿದೆ ನಮ್ಮ ಡೆಸ್ಟಿನೇಷನ್ ಕಡೆಗೆ ಅಂತ. ಅಕಸ್ಮಾತ್ ಆ ದಿಕ್ಕು ಡೆಸ್ಟಿನೇಷನ್ ಸರಿ ಇಲ್ಲದೆ ಇದ್ರು ಸರಿಯಾದ ದಿಕ್ಕಲ್ಲಿ ನಾವು ಹೋಗ್ತಾ ಇದ್ರೆ ವಿ ಕ್ಯಾನ್ ರಿಯಲೈಸ್ ಅವರ್ ಡೆಸ್ಟಿನೇಷನ್ ಆಲ್ಸೋ. ನಾನು ಎಲ್ಲಿಗೆ ಹೋಗಬೇಕು ಅಂತ ಬಂದಿದ್ದೀನಿ ಈ ಭೂಮಿ ಮೇಲೆ, ನನ್ನ ಜೀವನದ ಒಂದು ಪಯಣ ಯಾವ ಕಡೆಗೆ ನಿರ್ಧಾರ ಆಗಿದೆ ಅನ್ನೋ ಒಂದು ಫ್ಯೂಚರ್ ಕೂಡ ಪ್ರೆಸೆಂಟ್ ಮೊಮೆಂಟ್ನಲ್ಲಿ ಗೋಚರವಾಗುತ್ತೆ. ಯಾಕೆಂದ್ರೆ ಪ್ರೆಸೆಂಟ್ ಮೊಮೆಂಟ್ನಲ್ಲಿ ಪಾಸ್ಟ್ ಇರೋದಿಲ್ಲ, ಪೂರ್ವ ಕರ್ಮಗಳಿರೋದಿಲ್ಲ, ವಾಸನೆಗಳಿರೋದಿಲ್ಲ. ಅದಕ್ಕೆ ಡೆಸ್ಟಿನೇಷನ್ನಲ್ಲಿ ನಿಜವಾಗ್ಲೂ ಕೂಡ ಡೈರೆಕ್ಷನ್ ಅಂಡ್ ಡೆಸ್ಟಿನೇಷನ್ ಎರಡೂ ಕೂಡ ನಮಗೆ ಕ್ಲಾರಿಟಿ ಬರೋದು ನಾವು ಪ್ರತಿ ಕ್ಷಣ ಬದುಕಿದಾಗ. ಅದಕ್ಕೆ ಅಲ್ಲಿ ಮಾತ್ರ ಇನ್ನರ್ ಗೈಡು ನಿಮಗೆ ಗೈಡ್ ಮಾಡಕ್ಕೆ ಸಾಧ್ಯ. ಹೊರಗಡೆ ಯಾವುದೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನೀವು ಬದುಕೋದು ಇದೆಯಲ್ಲ, ಡೈರೆಕ್ಷನ್ ಅಂತ ಏನು ಸಿಗುತ್ತೆ, ಇಟ್ ಈಸ್ ಲೈಕ್ ಎ ಪೊಯಿಟ್ರಿ, ಇಟ್ ಈಸ್ ಲೈಕ್ ಎನ್ ಆರ್ಟ್, ಇಟ್ ಈಸ್ ನಾಟ್ ಲೈಕ್ ಸೈನ್ಸ್, ಇಟ್ ಈಸ್ ನಾಟ್ ಲೈಕ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ನಾಟ್ ಲಾಜಿಕ್, ಇಟ್ ಈಸ್ ನಾಟ್ ಇದು ಪ್ರೋಸ್ ಅಲ್ಲ. ಅದು ಒಂಥರ ಹರಿದು ಬರಬೇಕು ಒಳಗಡೆಯಿಂದ, ಜೀವನನ ಆಗಕ್ಕೆ ಬಿಡಬೇಕು. ಆಗ್ಲೇನೆ ತನ್ನ ದಿಕ್ಕು ತಾನು ಯಾವ್ದು ಎಲ್ಲಿಗೆ ಹೋಗ್ಬೇಕೋ, ಹೇಗೆ ನದಿ ಸಮುದ್ರಕ್ಕೆ ಹೋಗ್ಬೇಕೋ ಅದರ ಪಾಡ್ಗದು ಹೋಗುತ್ತೋ ಹಾಗೆ ನಮ್ಮ ಜೀವನ ಸಲೀಸಾಗಿ ಸರಾಗವಾಗಿ ಇಟ್ ಫ್ಲೋಸ್.